ಇನ್ನು ಎಷ್ಟೋ ಕಡೆ ಬಿಗ್ ಬಾಸ್ ಮನೇಲಿ ಅಫ್ಕೋರ್ಸ್ ಸಿಚುವೇಶನ್ಗೆ ಜಗಳಗಳಾಗೇ ಆಗುತ್ತೆ, ಎಲ್ಲರೂ ವಾಯ್ಸ್ ರೇಸ್ ಮಾಡೋದು, ಮಾತುಗಳು ಬಂದೇ ಬರುತ್ತೆ. ಆದರೆ ಸಂಗೀತ ಅವರಲ್ಲಿ ನಾವು ಅಬ್ಸರ್ವ್ ಮಾಡಿದ ಒಂದು ಗುಣ ಏನಂದ್ರೆ ಕಿರ್ಚೋದು ತುಂಬಾ ಕಡಿಮೆ. ಎಲ್ಲೋ ಒಂದು ಕಡೆ ಮಾತ್ರ ನೀವು ವಾಯ್ಸ್ ರೇಸ್, ಹಳ್ಳಿ ಟಾಸ್ಕ್ ಅಲ್ಲಿ ತುಂಬಾ ಲೌಡ್ ಆಗಿ ಮಾತಾಡಿದ್ರಿ ಅನ್ನೋದು ಬಿಟ್ರೆ, ಬೇರೆ ಕಡೆ ಎಲ್ಲ ನೀವು ಹೇಳೋದನ್ನ ತುಂಬಾ ಅಂದ್ರೆ ಏನ್ ಹೇಳ್ಬೇಕು ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ರಿ. ವಾಲ್ಯೂಮ್ ಹಂಗೆ ಕಂಟ್ರೋಲ್ ಅಲ್ಲಿ ಇರ್ತಿತ್ತು. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ಅದು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಕೋಪ ಬಂದಾಗ ಹೀಗೇನಾ ಸಂಗೀತ ಅವರು? ಕಿರ್ಚೋದೆಲ್ಲ ಕಡಿಮೆನಾ? ಸೊ ಏನಾಯಿತು, ಹಳ್ಳಿ ಟಾಸ್ಕ್ ಅಂತ ಬಂದಾಗ ಅಲ್ಲಿ ನಾನು ಮತ್ತೆ 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 ಬಿಗ್ ಬಾಸಿಗೆ ಕೇಳ್ಕೊತಿದ್ದೆ. ನಂಗೆ ಇವಾಗ ನಾನು ಎಪಿಸೋಡ್ ನೋಡಿಲ್ಲ, ಹೇಗೆ ತೋರಿಸಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಅಲ್ಲಾಗಿರೋದು ಹೇಳ್ತೀನಿ. ಅಲ್ಲಿ ಸುಮಾರು ಸಲ ನಾನು ಹೇಳ್ತಾ ಇದ್ದೀನಿ ಬೇಡ 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 ಅಂತ. ಅದು ಆದರೂ ಏನು ಎಲ್ಲಿಂದಾನೂ ರೆಸ್ಪಾನ್ಸ್ ಬರ್ತಿಲ್ಲ. ಬಿಗ್ ಬಾಸು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾಗ ಇಲ್ಲ ಅನ್ಯಾಯ ನಡೀತಿದೆ ಅಂತ ಎಲ್ಲ ಹೇಳಿದಾಗಲೂ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಆವಾಗ ಐ ಫೆಲ್ಟ್ ವೆರಿ ಹೆಲ್ಪ್ಲೆಸ್. ಆ್ಯಂಡ್ ನನಗಿಂತ ಜಾಸ್ತಿ ಒಂದು ವಾಯ್ಸ್ ಇರೋರಿಗೆ ನಾನು ಇದೇ ಧ್ವನಿಲಿ ಮಾತಾಡಿದ್ರೆ ಅದೇನು ಟಚ್ ಆಗಲ್ಲ. ಆ ಧ್ವನಿ ಮೇಲೆ ನಾನು ಮಾತಾಡಿದ್ರೇ ಅವ್ರಿಗೆ ಟಚ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಅವರು ಕೇಳ್ತಾರೆ ಅನ್ನೋ ಒಂದು ಮಾತಿಗೆ ನಾನು ತುಂಬ ರೇಸ್ ಮಾಡಿದ್ದೆ ವಾಯ್ಸ್. ಬಟ್ ಅದು ಹೇಗಿತ್ತು ಅಂದರೆ ವಿನಯ್ಗೂ ನನಗೆ ಆ ಥರ ಒಂದು ಫೈಟ್ ಇರ್ತಿತ್ತು. ಅದು ಬೇಕು ಅಂತ ನಂಗೆ ಅನಿಸ್ತಿತ್ತು. ಬಟ್ ನನಗೆ ಬೇರೆಯವ್ರ ವಿಷಯ ಬಂದಾಗ, ಸ್ಪೆಷಲಿ ಇವಾಗ ಫೀಮೇಲ್ ಕಂಟೆಸ್ಟೆಂಟ್ ಆಗಿರ್ಬೋದು, ಅವ್ರ ಜೊತೆ ಮಾತಾಡ್ತಿರ್ಬೇಕಿದ್ರೆ ನನ್ನ ಧ್ವನಿ ನಾನು ಯಾವತ್ತೂ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಂಗೆ ರೆಸ್ಪೆಕ್ಟ್ ಇರ್ತಿತ್ತು. ಸೊ ನಾನು ಯಾರ ಜೊತೆ ಮಾತಾಡ್ತಿರ್ಬೇಕಿದ್ರು ಫಸ್ಟು ರೆಸ್ಪೆಕ್ಟ್ ಮುಂದೆ ಬರುತ್ತೆ. ಆ ರೆಸ್ಪೆಕ್ಟ್ ಆದಮೇಲೆ ನಾವು ಒಬ್ಬರ ಜೊತೆ ಒಂದು ಧ್ವನಿನ ಮಾತಾಡ್ತೀವಿ. ಕಿರ್ಚೋದು ನಾವು ಯಾವಾಗ ಅಂದರೆ ಯಾವಾಗ ನಾವು ರಾಂಗ್ ಇರ್ತೀವಿ. ನಮಗೆ ಗೊತ್ತಿರುತ್ತೆ ಓಕೆ ನನ್ನ ವಾದದಿಂದ ನಾನು ಗೆಲ್ಲಕ್ಕಾಗಲ್ಲ, ಅಟ್ಲೀಸ್ಟ್ ವಾಯ್ಸ್ ಜೋರು ಮಾಡ್ಕೊಂಡು ಹೆದರಿಸಿ ಆದರೂ ಇವ್ರನ್ನ ನಾನು ಮಾಡ್ತೀನಿ ಅಂದಾಗ ವಾಯ್ಸ್ ತುಂಬ ಜಾಸ್ತಿ ಆಗುತ್ತೆ. ಅವಾಗ ನಾವು ಹಾರ್ಟ್ ಟಚ್ ಆಗೋಕ್ಕಾಗಲ್ಲ, ಕಿವಿನ ಟಚ್ ಆಗ್ತಾ ಇರ್ತೀವಿ. ಸೊ ನನ್ನ ಸ್ಟ್ರಾಟಜಿನೇ ಇರಲಿಲ್ಲ ಯಾವತ್ತೂ ಕೂಡ. ನನಗೆ ನನ್ನ ಮಾತನ್ನ ತಳಿಸ್ಬೇಕಿತ್ತು, ಅದನ್ನ ನಾನು ಮಾಡ್ತಿದ್ದೆ ಅಷ್ಟೇ. ಇಡೀ ಜರ್ನಿನಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಮೆಮೊರಿ, ತುಂಬಾ ನೀವು ಲೈಫ್ ಲಾಂಗ್ ಅದು ನೆನ್ಸ್ಕೊಂಡ ತಕ್ಷಣ ನಿಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಬರುತ್ತೆ ಅನ್ನೋದಾದ್ರೆ ಯಾವ್ದು? ಮತ್ತೆ ಹೋಗಿ ನಾನೆಲ್ಲ ಎಪಿಸೋಡ್ಸ್ ನೋಡಬೇಕು. ಬಟ್ ಸ್ಟಿಲ್ ಕೆಲವು ರೀಲ್ಸ್ ಆ್ಯಕ್ಚುಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ಇನ್ಸ್ಟಾಗ್ರಾಮು, ರೀಲ್ಸು, ಈ ಫ್ಯಾನ್ ಮಾಡುವಂಥ ಟ್ರಾಲ್ಸ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ಎಷ್ಟು ಖುಷಿ ಕೊಡುತ್ತೆ ಅಂದರೆ ಕೆಲವು ಸತಿ ನಾನು ಹಿಂಗೆ ನೋಡ್ಕೊಂಡು ಜೋರಾಗಿ ನಗ್ತಾ ಇರ್ತೀನಿ. ಈ ಮಕ್ಳು ಟಾಸ್ಕ್ ಆಗುತ್ತೆ ಆಯಿತಾ, ನಾವೆಲ್ಲ ಮಕ್ಕಳು ಬಟ್ಟೆ ಹಾಕ್ಕೊಂಡಿರ್ತೀವಿ. ಅದರಲ್ಲಿ ನಾನು ಆ ನಾನೇ ಮರ್ತೋಗಿದ್ದೆ ಆಯಿತಾ, ಬ್ಲ್ಯಾಕ್ ಗ್ಲಾಸಸ್ ಹಾಕ್ಕೊಂಡು ನಾನು ಹಿಂಗೆ ಇರ್ತೀನಿ. ಅವಾಗ ಒಂದು ರೌಂಡ್ ಆಗುತ್ತೆ, ವಿನಯ್ ಅವರು ಇದಾಗಿರ್ತಾರೆ, ಟೀಚರ್ ಆಗಿರ್ತಾರೆ. ಅವ್ರು ಬಂದುಬಿಟ್ಟು ಈ ಮನೆಯಲ್ಲಿ ಎಲ್ಲರಿಗಿಂತ ನೆಗೆಟಿವ್ ಯಾರು, ಅದು ಇದು ಅಂತ ನಮ್ಮ ಕ್ವಶನ್ ಆನ್ಸರ್ ರೌಂಡ್ ನಡೀತಿರುತ್ತೆ. ನೀವೇ ವಿನಯ್ ಅಂತ ನಾನು ಹೆಂಗೆ ಹೇಳ್ತಿದ್ದೀನಿ ಇದೆಲ್ಲ, ಇದು ನಾನು ಯೋಚನೆ ಮಾಡ್ತಿದ್ದೀನಿ. ಐ ಮೀನ್ ಲೈಕ್ ಹೇಗೆ ಇಷ್ಟು ಕ್ಯಾಂಡಿಡ್ ಆಗಿದ್ದೀನಿ, ಇಷ್ಟು ಓಪನ್ ಆಗಿದ್ದೀನಿ ಅಂತ. ಇಟ್ ಇಸ್ ಸೋ ಫನಿ. ಆ ಮೊಮೆಂಟಲ್ಲಿ ನನಗೆ ಹೆಂಗೆ ಹಾರ್ಟ್ ಬೀಟ್ ರೇಸ್ ಆಗಿ ಕೋಪ ಬರ್ತಿದೆ ಅದು ನನಗೇ ಗೊತ್ತು. ಬಟ್ ಇವಾಗ ನೋಡಬೇಕಿದ್ರೆ ನಾನು ಬಿದ್ದು ನಗ್ತಾ ಇದ್ದೀನಿ. ಬಿಕಾಸ್ ಏನು ಕ್ರಿಯೇಟಿವಿಟಿ, ನಮ್ಮ ಮೀಮ್ಸು, ನಮ್ಮ ಕರ್ನಾಟಕದಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಎತ್ತಿ ಉಕ್ಕಿ ತೋರಿಸ್ತಾ ಇದೆ. ಎಷ್ಟು ಕ್ರಿಯೇಟಿವ್ ಆಗಿ ಕಂಟೆಂಟ್ಸ್ನ ತೋರಿಸ್ತಾ ಇದ್ದಾರೆ. ಸೊ ಈ ಮೆಮೊರೀಸಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಮಕ್ಳು ಟಾಸ್ಕ್ ಇಷ್ಟು ಎಂಟರ್ಟೈನಿಂಗ್ ಇರುತ್ತೆ ಅಂತ. ಬಟ್ ಇವ್ರು ಮಾಡಿರೋಂಥ ಎಡಿಟ್ಸ್ ವಾವ್ ಸೂಪರ್. ಅದು ಮತ್ತು ಮೆಮೊರೇಬಲ್ ಅಂತ ಎಲ್ಲರಿಗಿಂತ ಜಾಸ್ತಿ ನನ್ನ ಹಾರ್ಟಿಗೆ ಹತ್ತಿರ ಇರೋದು ಅಂದರೆ ಕಿಚ್ಚನ ಚಪ್ಪಾಳೆ. ನನಗೆ ಬರೋದೇ ಇಲ್ಲ ಅಂತ ಹೋಪ್ಸೇ ಬಿಟ್ಬಿಟ್ಟಿದೆ. ನಾನು ಏನೇನು ಹೋಪ್ಸ್ ಬಿಟ್ಟಿದ್ನೋ, ಕ್ಯಾಪ್ಟನ್ಸಿ ಆಗಿರ್ಬೋದು, ಉತ್ತಮ ಆಗಿರ್ಬೋದು, ಕಿಚ್ಚನ ಚಪ್ಪಾಳೆ ಆಗಿರ್ಬೋದು, ಕೊನೆಗೆ ಅದನ್ನ ಸಾಧಿಸಿದ್ದೀನಿ. ನನ್ನ ಪ್ರತಿಯೊಂದು ಡ್ರೀಮ್ ಆ ಮನೇಲಿ ಏನೇನಿತ್ತು ಅದೆಲ್ಲ ಫುಲ್ಫಿಲ್ ಆಗಿದೆ. ಒಂದು ಲೈಫಲ್ಲಿ ಹುಟ್ಟಿದ ಮೇಲೆ ಏನು ಡಿಸೈರ್ಸು, ಡ್ರೀಮ್ಸ್ ಅನ್ನೋದೆಲ್ಲ ಆಗ್ತಾ ಬರುತ್ತೋ ಅದು ನಾವು ಸಾಯ್ತಿದ್ದಂಗೆ ಎಲ್ಲ ಪೂರ ಆಗಲೇಬೇಕು, ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಉಳ್ಕೊಂಬಿರುತ್ತೆ. ಆ ಮನೇಲಿ ನಾನು ಚಿಕ್ಕ ಹುಡುಗಿಯಾಗಿ ದೊಡ್ಡ ಆಗ್ತಿರ್ತಾ ಬರ್ತಂಗೆ ಲೈಕ್ ಟೀನೇಜ್ ಕ್ರಾಸ್ ಆದೆ. ಟೀನೇಜಲ್ಲಿ ಬರುವಂಥ ಕೋಪ ಅದೆಲ್ಲ ಆಯಿತು. ಒಂದು ಪಾಯಿಂಟ್ ಆದಮೇಲೆ ನಾನು ಕ್ಯಾಪ್ಟನ್ ಆದೆ. ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಒಂದು ವುಮೆನ್ ಹೇಗೆ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮನೇಲೆಲ್ಲ ನೋಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿರಬೇಕು, ಆ ಸ್ಟೇಜ್ನೂ ದಾಟಿದೆ. ಒಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು ನಂದು. ಆ್ಯಂಡ್ ಐ ಲವ್ ಮೈ ಗ್ರಾಫ್. ತಿರುಗಿ ನೋಡಿದ್ರೆ ಇದು ಯಾವುದು ರಿಗ್ರೆಟ್ ಇದೆ ಅಂತ ಕೇಳಿದ್ರೆ ನನಗೆ ಯಾವುದೂ ರಿಗ್ರೆಟ್ ಇಲ್ಲ. ಐ ಲವ್ ಇಟ್.